ಏನು ಬಿಜೆಪಿ ಪಕ್ಷದ ಮುಖಂಡರುಗಳ ಹಾರಾಟ, ತೂರಾಟ, ಚಪ್ಪಾಳೆ 3.5 ವರ್ಷಗಳ ಕಾಲ ಎಲ್ಲೋಗಿತ್ತು ಸ್ವಾಮಿ? ಸನ್ಮಾನ್ಯ ಬೊಮ್ಮಾಯಿರವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನೆಲಮಂಗಲದ ರಸ್ತೆಗಳು, ನೆಲಮಂಗಲದ ಕೆರೆಗಳು, ನೆಲಮಂಗಲ ಪಟ್ಟಣದ UGD, ನೆಲಮಂಗಲ ಪಟ್ಟಣಕ್ಕೆ ಕಾವೇರಿ ನೀರು ತರ್ತಕ್ಕಂಥದ್ದು, ಮೆಟ್ರೋ ತರ್ತಕ್ಕಂಥದ್ದು ಯಾವುದು ನಿಮ್ ಕಣ್ಣು ಮುಂದೆ ಕಾಣಲಿಲ್ವೋ? ಇದನ್ನ ನೀವು ಪ್ರಶ್ನೆ ಮಾಡಬೇಕು. ನಾನು ಮೀಟಿಂಗ್ ಕರೆದಿದ್ದೀನಿ, MLA ಬರ್ತಾರೆ, ಮುಖಂಡರುಗಳು ಬರ್ತಾರೆ ಅಂತ ಹೇಳಿ ನನ್ನನ್ನು ಮೆಚ್ಚಿಸ್ಲಿಕ್ಕೆ ಇಲ್ಲಿ ಜನ ಲೀಡರ್ಗಳು ಸೇರಿದ್ರೆ ನನಗೆ ಸಮಾಧಾನ ಆಗಲ್ಲ, ಅದು ತೃಪ್ತಿ ಆಗಲ್ಲ, ಅದ್ರ ಫಲ ಸಿಗಲ್ಲ. ಇದ್ರ ಫಲ ಸಿಗ್ಬೇಕಾಗಿರ್ತಕ್ಕಂಥದ್ದು ನೀವೆಲ್ಲ ಚುನಾವಣೆ ಟೈಮಲ್ಲಿ ನೀವು ನಿಮ್ಮ ಭಾಗದ ಜನತೆಗೆ, ನಾನು ನಮ್ಮ ಕಾಂಗ್ರೆಸ್ ಪಕ್ಷ ನೀವು ಏನನ್ನ ಮಾತನ್ನ ಕೊಟ್ಟಿದ್ವಿ, ಆ ಮಾತು ಇವತ್ತು ಈಡೇರಿದ್ರೆ ಜನ ನಮ್ಗೆ ಓಟ್ ಹಾಕ್ರಿ, ಈಡೇರ್ಲಿಲ್ಲ ಅಂದ್ರೆ ನೀವು ಓಟ್ ಹಾಕ್ಬೇಡಿ ಅಂತ ನಾನು ಹೆಂಗೆ ಹೇಳ್ತೀನೋ ನೀವು ಘಂಟಾಘೋಷವಾಗಿ ಜನತೆಗೆ ಹೇಳ್ಬೇಕು. ಅದಕ್ಕೆ ಇವತ್ತು ನಿಮ್ಮನ್ನ ಇಲ್ಲಿ ಸಭೆ ಸೇರಿಸಿರ್ತಕ್ಕಂಥದ್ದು. ನೀವು ಎದೆ ತಟ್ಕೊಂಡು ಹೇಳ್ಬೋದು, ನೀವೆಲ್ಲ ನಮ್ಮ ಮುಖಂಡರುಗಳು ಗ್ಯಾರಂಟಿ ಯೋಜನೆಯ ಗ್ಯಾರಂಟಿ ಕಾರ್ಡ್ಗಳನ್ನ ಪ್ರತಿ ಮನೆಗೂ ತಲುಪಿಸಿದ್ರಿ. ನಾನು ಅಭ್ಯರ್ಥಿ ಆಗಿದ್ದಂತ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಿಗೆ ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ಅದ್ರ ಜೊತೆಗೆ ನನ್ನನ್ನು ಶಾಸಕನನ್ನಾಗಿ ಮಾಡಿದ್ರೆ ಶ್ರೀನಿವಾಸ ಮೂರ್ತಿ ಅವರು ಈ ಕ್ಷೇತ್ರದ ಜನತೆಗೆ ಮಾಡಿದಂತ ದ್ರೋಹವನ್ನ ನಾನು ಮಾಡೋದಿಲ್ಲ, ನೀವು ನನಗೆ ಆಶೀರ್ವಾದ ಮಾಡಿದ್ರೆ ಋಣ ತೀರಿಸತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಈ ನಾನು ಶಾಸಕನಾದಂತ 6 ತಿಂಗಳಿಗೆ, ಈ 1 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಬಂದು 1 ತಿಂಗಳಾಯ್ತು. ಅದರಿಂದ ಶಿಕ್ಷಕರ ಕ್ಷೇತ್ರದ ನೀತಿ ಸಂಹಿತೆ ಇತ್ತು, 2.5 ಇಂದ 3 ತಿಂಗಳು ಬರೇ ನೀತಿ ಸಂಹಿತೆಲ್ಲ ಹೊರಟೋದು. ಆ 6 ರಿಂದ 7 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳಿಂದ, ಉಪಮುಖ್ಯಮಂತ್ರಿಗಳಿಂದ, ಸಂಬಂಧಪಟ್ಟ ಸಚಿವರಿಂದ 869 ಕೋಟಿ ರೂಗಳ ವಿಶೇಷವಾದಂತಹ ಅನುದಾನವನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ತಂದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟೆ. ಅದಾದ 20 ದಿನಗಳಲ್ಲಿ ಇನ್ನೂ ಒಂದು 100 ಕೋಟಿಗೂ ಅಧಿಕ ಮೊತ್ತದ ಅನುದಾನವನ್ನ ಆದೇಶವನ್ನ ಮಾಡಿಸಿದೆ. 2 ಸೇರಿ 1000 ಕೋಟಿಗೆ ಅನುದಾನ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ನನ್ನ ಸಂಬಂಧ, ನಿಮ್ಮ ಸಂಬಂಧ 3 ವರ್ಷ ಇರ್ಬೋದು. ಆದ್ರೆ ಇಲ್ಲಿ ನನ್ನ ವಯಸ್ಸಿಗೂ ಅಧಿಕವಾಗಿರ್ತಕ್ಕಂಥ 2 ಪಟ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುಖಂಡರಿದ್ದೀರಾ. ಈ ತಾಲೂಕಿನ ರಾಜಕಾರಣವನ್ನು ಕಂಡಂತ ಹಲವಾರು ಮುಖಂಡರುಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಾ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 1 ವರ್ಷದ ಒಳಗೆ 1000 ಕೋಟಿ ಅನುದಾನ ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಂತ ಯಾವುದೇ ಒಂದು ಉದಾಹರಣೆ ಇದ್ರೆ ನೀವು ಹೇಳಿ, ನಾನು ತಲೆಬಾಗ್ತೀನಿ. ಅದು ಯಾವುದೂ ಇಲ್ಲ. ಇದೇ ಆದ್ರೆ ನೀವು ಯಾಕೆ ಇದನ್ನ ಜನಕ್ಕೆ ಹೇಳ್ಬಾರ್ದು, ಯಾಕೆ ನೀವು ಜನತೆಗೆ ತಿಳಿಸಬಾರ್ದು ಅಂತಕ್ಕಂಥದನ್ನ ನೀವು ಅರ್ಥ ಮಾಡ್ಕೋಬೇಕು, ಮತ್ತೆ ಅದನ್ನ ಜನತೆಗೆ ತಿಳಿಸಬೇಕು. ಹಿಂದೆ ನೆಲಮಂಗಲ ತಾಲೂಕಿನ ಯಾವುದೇ ಕಚೇರಿಗೆ ಹೋದ್ರು ಭ್ರಷ್ಟಾಚಾರ ತಾಂಡವಾಡ್ತಿತ್ತು. ಇಲ್ಲಿದ್ದ ಮಾಜಿ ಶಾಸಕರು ಎಲ್ಲ ಅಧಿಕಾರಿಗಳ ಹತ್ರ ಚಂದ ವಸೂಲಿ ಮಾಡ್ತಾ ಇದ್ರು. ನಾನು ಯಾವುದೇ ಒಬ್ಬ ಅಧಿಕಾರಿ ಹತ್ರ ಒಂದೇ ಒಂದು ಕಾಫಿಯನ್ನ 10 ಪೈಸಕ್ಕೆ ನಾನು ಕೈ ಚಾಚಿಲ್ಲ, ಕೈ ಚಾಚೋದೇ ಇಲ್ಲ. ಅದಕ್ಕೆ ಕಾರಣ ಇಷ್ಟೇ, ನಾನು ಕೈ ಚಾಚಿದ್ರೆ ಅವರು ನನ್ನ ಕ್ಷೇತ್ರದ ಮತದಾರರ ಹತ್ರ, ಅವ್ರ ಕಚೇರಿಗೆ ಹೋಗ್ತಕ್ಕಂಥವ್ರ ಹತ್ರ, ಅವ್ರ ಕೆಲಸ ಕಾರ್ಯಗಳು ಹೋಗ್ತಕ್ಕಂಥವ್ರ ಹತ್ರ ದಬ್ಬಾಳಿಕೆ ಮಾಡ್ತಾರೆ, ಹಣ ವಸೂಲಿ ಮಾಡ್ತಕ್ಕಂಥ ದಂಧೆ ಮಾಡ್ತಾರೆ. ಅವಾಗ ಈ ಕ್ಷೇತ್ರದ ಶಾಸಕನಾಗಿ ನಾನು ಇರ್ಲಿಕ್ಕೆ ನಾಲಾಯಕ ಆಯ್ತೀನಿ ಅಂತ ಹೇಳಿ ನಾನು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಇದನ್ನು ಸಹ ನೀವು ಕ್ಷೇತ್ರದ ಜನತೆಗೆ ಹೇಳ್ತಕ್ಕಂಥ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡಬೇಕು.